ತುಂಬ ಜನರ ಫೋನಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ಗೂಗಲ್ ಕ್ರೋಮ್ ಇತ್ತು ಅಂದರೆ ನಾನು ಹೇಳುವಂಥ ಈ 3 ಸೆಟ್ಟಿಂಗನ್ನ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ನೀವು ಕ್ರೋಮಲ್ಲಿ ಏನೇ ನೋಡಿದರೂ ಯಾವುದು ಕೂಡ ಲೀಕ್ ಆಗಲ್ಲ, ಜೊತೆಗೆ ತುಂಬ ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಬನ್ನಿ ಯಾವ ಸೆಟ್ಟಿಂಗ್ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾನು ಇಂಪಾರ್ಟೆಂಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ ಸ್ಕ್ರೀನ್ ರೆಕಾರ್ಡ್ ಆನ್ ಆಗುತ್ತೆ, ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಸೆಟ್ಟಿಂಗ್ ಇದನ್ನು ಮಾಡಬೇಕು, ಆಪ್ ಆನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಹಾಯ್ ಗೈಸ್, ನಿಮ್ಮದು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ ನಂತರ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗೆ ಬಂದು ನೀವು ಸೈಟ್ ಸೆಟ್ಟಿಂಗ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗೆ ಬಂದು ಪರ್ಮಿಷನ್ ಇದೆ, ಪರ್ಮಿಷನ್ ಕೆಳಗೆ ಕಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆಪ್ಷನ್ ಕೆಳಗೆ ಒಂದು ಫಸ್ಟ್ ಆಪ್ಷನ್ ಇರುತ್ತೆ, ಥರ್ಡ್ ಪಾರ್ಟಿ ಕುಕೀಸ್ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ಒಂದು ಅಲೌ ಥರ್ಡ್ ಪಾರ್ಟಿ ಕುಕೀಸ್, ಇನ್ನೊಂದು ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್. ಅಂದರೆ ಅಲೌ ಥರ್ಡ್ ಪಾರ್ಟಿ ಕುಕೀಸ್ ಇದು ಸೆಲೆಕ್ಟ್ ಆಗಿರುತ್ತೆ. ಅಲೌ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಇರುತ್ತೆ. ಈ ಆಪ್ಷನ್ ಒಂದು ಸೆಲೆಕ್ಟ್ ಆಗುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಡಿ. ಕೆಳಗೆ ಬಂದು ಈ ಆಪ್ಷನ್ ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಆಪ್ಷನ್ ಇರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಎದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದರೆ, ಅಲೌ ಥರ್ಡ್ ಪಾರ್ಟಿ ಕುಕೀಸ್ ಮೇಲೆ ನೀವು ಇಷ್ಟು ದಿವಸ ಕ್ಲಿಕ್ ಇತ್ತು ನಿಮ್ಮದು. ಈಗ ನೀವು ಯಾವುದೇ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿರ್ತೀರ, ಆ ವಿಸಿಟ್ ಮಾಡಿದ್ದು ಅದು ಕುಕೀಸ್ ಅಂತ ಸೇವ್ ಆಗ್ತಾಯಿತ್ತು. ಈಗ ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ಅನ್ನು ಸೆಲೆಕ್ಟ್ ಮಾಡೋದ್ರಿಂದ ನೀವು ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀರ, ಅದರಿಂದ ನೀವು ಬಚಾವಾಗ್ಬೋದು. ಅದು ಕುಕೀಸ್ ಒಳಗೆ ಸೇವ್ ಆಗಲ್ಲ. ಯಾಕಂದರೆ ನೀವು ಪರ್ಮಿಷನ್ ಅಲೌ ಕೊಟ್ಟಿರ್ತೀರಲ್ಲ, ಅದರ ಸಂಬಂಧ ಕುಕೀಸ್ ಒಳಗೆ ಸೇವ್ ಆಗಿರುತ್ತೆ. ಸೊ ಈ ಸೆಟ್ಟಿಂಗನ್ನ ಆನ್ ಮಾಡ್ಕೊದ್ರಿಂದ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಸೆಕ್ಯೂರಿಟಿ ಇರುತ್ತೆ. ಇನ್ನು ಎರಡನೇದಾಗಿ ಸೆಟ್ಟಿಂಗ್ ಹೇಳೋದಾದರೆ, ಹಾಗೆ ಕೆಳಗೆ ಬಂದು ಥರ್ಡ್ ಪಾರ್ಟಿ ಕುಕೀಸ್ ಕೆಳಗಡೆ ಹಾಗೆ ಜಾವಾ ಸ್ಕ್ರಿಪ್ಟ್ ಅಂತ ಇದೆ, ಅದರ ಕೆಳಗೆ ಪಾಪ್ಅಪ್ಸ್ ಅಂತ ಒಂದು ಸೆಟ್ಟಿಂಗ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗು ಆನ್ ಆಗಿರುತ್ತೆ, ಇದನ್ನು ಆಫ್ ಮಾಡ್ಕೋಬೇಕು. ಈ ಸೆಟ್ಟಿಂಗ್ನ ಎದಕ್ಕೆ ಆಫ್ ಮಾಡ್ಕೋಬೇಕಪ್ಪ ಅಂದ್ರೆ, ನೀವು ಯಾವುದೇ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿರ್ತೀರ, ಆ ವಿಸಿಟ್ ಮಾಡಿದ ತಕ್ಷಣ ಬೇರೆ ಎಲ್ಲೆಲ್ಲೇ ಕರ್ಕೊಂಡು ಹೋಗ್ತಾಯಿದೆ, ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಪಾಪ್ಅಪ್ ಮೆಸೇಜ್ ಬರ್ತಾ ಇರುತ್ತೆ, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ. ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಅದರಿಂದ ನೀವು ಕೂಡ ಬಚಾವಾಗ್ಬೋದು. ನೀವು ಏನೋ ನೋಡೋಕೆ ಹೋಗಿರ್ತೀರ, ಏನೇನೋ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಈ ಸೆಟ್ಟಿಂಗ್ ಒಂದು ಆಫ್ ಮಾಡ್ಕೊಳ್ಳಿ, ನೀವು ಫುಲ್ ಸೆಕ್ಯೂರಿಟಿ ಇರುತ್ತೆ. ಇನ್ನು 3ನೇ ಸೆಟ್ಟಿಂಗ್ ಹೇಳೋದಾದರೆ, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ 3ನೇ ಸೆಟ್ಟಿಂಗ್ ಯಾವುದು ಅಂತ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನು 3ನೇ ಸೆಟ್ಟಿಂಗ್ ಹೇಳೋದಾದರೆ, ಮತ್ತೆ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗಡೆ ಬಂದು ಸೇಫ್ ಬ್ರೌಸರಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 3 ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಒಂದು ನೋ ಪ್ರೊಟೆಕ್ಷನ್ ಮೇಲೆ ಆಪ್ಷನ್ನರೇ ಆದರೆ ಸೆಲೆಕ್ಟ್ ಆಗಿರುತ್ತೆ ಒಂದು, ಇಲ್ಲ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂತ ಆದರೆ ಸೆಲೆಕ್ಟ್ ಆಗಿರ್ತೈತೆ ಒಂದು. ಇದರಲ್ಲಿ ನೀವು ಯಾವುದು ಒಂದು ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಫಸ್ಟ್ನೇದು ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಯಾಕಂದರೆ ಇದನ್ನೊಂದು ಸೆಟ್ಟಿಂಗ್ ನೀವು ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ,
ನಿಮ್ಮ ಒಂದು ವೈರಸ್ ಆಗಲ್ಲ ಮತ್ತು ಡಾಟಾ ಲೀಕ್ ಕೂಡ ಆಗಲ್ಲ. ನೀವು ಯಾವುದಾದ್ರೂ ಒಂದು ಡೇಂಜರ್ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಅಂದರೆ ಕ್ರೋಮ್ ಅವರು ನಿಮಗೆ ಮೆಸೇಜ್ ಕೊಡ್ತಾರೆ, ಡೇಂಜರ್ ವೆಬ್ಸೈಟ್ಗೆ ಭೇಟಿ ನೀಡ್ತಿದ್ದೀರಾ ನೀವು ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ, ವಾರ್ನಿಂಗ್ ಮಾಡ್ತಾರೆ. ಈ ಸೆಟ್ಟಿಂಗ್ ಒಂದು ಆನ್ ಮಾಡೋದ್ರಿಂದ ಇದನ್ನು ಆನ್ ಮಾಡ್ಕೋದ್ರಿಂದ ನಿಮ್ಮ ಒಂದು ಡಾಟಾ ಲೀಕ್ ಆಗಲ್ಲ. ಫುಲ್ ಸೆಕ್ಯೂರಿಟಿ ಇದ್ದಂಗೆ ಇದು, ಫುಲ್ ಸೇಫ್ ಇರುತ್ತೆ ಇದು. ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಟಾಟಾ, ಬಾಯ್ ಬಾಯ್.